ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿಯ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ವಿದುರಾಶ್ವತ್ಥದಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ವಿದುರಾಶ್ವತ್ಥ ನಾರಾಯಣ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ರಥೋತ್ಸವಕ್ಕೆ ಸ್ಥಳೀಯ ಶಾಸಕ ಕೆ.ಎಚ್. ಪುಟ್ಟಸ್ವಾಮಿ ಗೌಡರವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ವಿದುರನ ಭಕ್ತಿಗೆ ಹೊಲಿದು ನೆಲೆ ನಿಂತ ಶ್ರೀ ವಿದುರಾಶ್ವತ್ಥ ನಾರಾಯಣ ಸ್ವಾಮಿಯ ಕೃಪೆ ನಾಡಿನ ಜನತೆಯ ಮೇಲೆ ಇರಲಿ. ಉತ್ತಮ ಮಳೆ ಬೆಳೆಯಾಗಿ ಸರ್ವರು ಸುಖ ಸಂತೋಷದಿಂದ ಜೀವನ ಸಾಗಿಸಲೆಂದು ಪ್ರಾರ್ಥಿಸಿದರು. ರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ಸ್ವಾಮಿಯ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ಹೋಮ ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ಜರುಗಿದವು. ಭಕ್ತಾದಿಗಳು ದೇಗುಲದ ಮುಂದೆ ಸಾಲುಗಟ್ಟಿ ನಿಂತು ಅಶ್ವತ್ಥನಾರಾಯಣ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ರಥೋತ್ಸವಕ್ಕೂ ಮುನ್ನ ಉತ್ಸವ ಮೂರ್ತಿಯನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಮಂಗಳ ವಾದ್ಯಗಳೊಂದಿಗೆ ದೇವರ ನಾಮಸ್ಮರಣೆಯೊಂದಿಗೆ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಏರಿಸಿ ಭಕ್ತರು ಭಕ್ತಿಭಾವದಿಂದ ರಥವನ್ನು ಎಳೆದರು. ಸಾಗುವ ಹಾದಿಯಲ್ಲಿ ಭಕ್ತರು ಹಣ್ಣು ಜವನ ಎಸೆದು ಭಕ್ತಿ ಸಮರ್ಪಿಸಿದರು. ನಮಸ್ತೆ. ವಿದುರಾಶ್ವತ್ಥ ಅಂದರೆ ಈಗ ನಮಗೇನು ಕಾಶಿ ಕ್ಷೇತ್ರ ಮತ್ತು ಈ ಕಡೆ ಧರ್ಮಸ್ಥಳ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೀವಲ್ಲ, ಅದಕ್ಕಿಂತ ಒಳ್ಳೆಯ ಒಂದು ಇದು ಇತಿಹಾಸ ಇರುವಂತಹ ಒಂದು ಕ್ಷೇತ್ರ. ವಿದುರನ ಕಾಲದಲ್ಲಿ ಇಲ್ಲಿ ಅಶ್ವತ್ಥ ವೃಕ್ಷ ನಾಟಿದ್ರು. ಆ ಒಂದು ವೃಕ್ಷ ಇನ್ನೂ ಪ್ರಸಿದ್ಧ ಇದೆ. ಮತ್ತು ಇಲ್ಲಿ ಮೈತ್ರೇಯ ಮುನಿಗಳು ಸಹ ಇಲ್ಲೆಲ್ಲ ತಪಸ್ಸು ಮಾಡಿ ಇಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡಿದಂತಹ ಕ್ಷೇತ್ರ. ಇಲ್ಲಿ ಬಂದು ಇಲ್ಲಿ ನಾಗರ ಪ್ರತಿಷ್ಠೆಗೆ ಇಲ್ಲಿ ತುಂಬ ಫೇಮಸ್ಸು. ಈ ಒಂದು ನಾಗರ ಪ್ರತಿಷ್ಠೆ ಮಾಡಿದ್ರೆ ಅವ್ರಿಗೆ ಏನು ಕಷ್ಟಗಳಿರುತ್ತೆ, ಮತ್ತು ಅವ್ರ ಸಂತಾನ ಭಾಗ್ಯ ಮತ್ತು ಏನೇ ಕಷ್ಟಗಳಿರಲಿ, ಇಲ್ಲಿ ನಾಗರ ಪ್ರತಿಷ್ಠೆ ಮಾಡಿದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಏನಂದರೆ ಭಕ್ತಿಗೆ ಇಲ್ಲಿ ಪ್ರಧಾನವಾದಂತಹ ಕ್ಷೇತ್ರ ಇದು. ಗೌರಿಬಿದನೂರಿಂದ ಬಂದಿದ್ದೀವಿ, ಜಾತ್ರೆಗೆ ಬಂದಿದ್ದೀವಿ. ವಿದುರಾಶ್ವತ್ಥ ಜಾತ್ರೆ ತುಂಬ ಸುಸೂತ್ರವಾಗಿ ಆಗಿದೆ. ನಾವು ಇಲ್ಲೇ ಇದ್ದಿದ್ದೇ ವಿದುರಾಶ್ವತ್ಥದಲ್ಲಿ. ನಾವು ತುಂಬ ವರ್ಷಗಳಿಂದ ಬರ್ತಾ ಇದ್ವಿ, 25 ಇಯರ್ಸಿಂದ ಬರ್ತಾನೆ ಇದ್ವಿ. ದೇವಸ್ಥಾನಕ್ಕೆ ಜಾತ್ರೆಗೆ ಬಂದಾದ್ಮೇಲೆ ಯಾವ ಥರ ನಿಮಗೆ ಒಳ್ಳೆ ಗುಡ್ ಫೀಲಿಂಗ್. ನಮ್ಮ ಅಶ್ವತ್ಥನಾರಾಯಣ ಸ್ವಾಮಿ ಅಲ್ವಾ, ಗುಡ್ ಫೀಲಿಂಗ್ ಇದೆ. ದೇವರ ದರ್ಶನನೂ ಆಯಿತು, ಈಗ ಎಲ್ಲ ಆಯಿತು. ನನ್ನ ಹೆಸರು ಸುಶೀಲಾ ಅಂತ. ನೆರೆದಿದ್ದ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಕುಡಿಯುವ ನೀರು, ಪಾನಕ, ಮಜ್ಜಿಗೆ, ಕೋಸಂಬರಿ ಮತ್ತು ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ತಾಲೂಕು ಹಾಗೂ ಜಿಲ್ಲೆಯ ಸುತ್ತಮುತ್ತಲ ಗ್ರಾಮಗಳಿಂದ ಹಾಗೂ ರಾಜ್ಯದ ವಿವಿಧ ಮೂಲಗಳಿಂದ ಮತ್ತು ನೆರೆ ರಾಜ್ಯವಾದ ಆಂಧ್ರ ಪ್ರದೇಶದ ಇಂದೂಪುರ, ಪೆನಕೊಂಡ, ಅನಂತಪುರ ಸೇರಿದಂತೆ ವಿವಿಧೆಡೆಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದರು. ಜಾತ್ರೆಯಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸದಂತೆ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ನಾವು ಮೈಸೂರಿನವರು. ನಾವಿಲ್ಲಿ ವಿದುರಾಶ್ವತ್ಥಲ್ಲಿ ನಾನು ಸುಮಾರು ಒಂದು 30 ಇಯರ್ಸಿಂದ ಬರ್ತಾ ಇದ್ದೀನಿ. ಬಟ್ ಇದ್ರ ಮುಂಚೆ ನಮ್ಮ ಗ್ರ್ಯಾಂಡ್ ಫಾದರ್ ಅವರ ಫಾದರು ಶೇಷಣ್ಣ ಪತಂಜನವರು ಇಲ್ಲಿ ಫಸ್ಟ್ ಅನ್ನ ಸಂತರ್ಪಣೆ ಶುರು ಮಾಡಿದ್ದಿಲ್ಲಿ ಸಮ್ 200 ಇಯರ್ಸ್ ಆಗೋ. ಸೊ ನಾನಿಲ್ಲಿ 6th to 7th ಜನರೇಷನ್ ಇಲ್ಲಿ. ಸೊ ಆವಾಗಿಂದ ನಾವು ಬರ್ತಾನೆ ಇದ್ದೀವಿ ಇಲ್ಲಿ. ಮುಂಚೆ ಇಲ್ಲೆಲ್ಲ ಅನ್ನ ಸಂತರ್ಪಣೆ ಮಾಡ್ತಾಯಿದ್ವಿ ಇಲ್ಲಿ. ಈಗಲೂ ನಮ್ಮ ಭಾವಸಾಶಕ್ತಿಯ ಸಮಾಜದಿಂದ ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ. ಇಲ್ಲಿ ನಮ್ಮದು ಚೌಟ್ರಿ ಇದೆ, ಅಲ್ಲಿ ಈಗಲೂ ನಾವು ಅನ್ನ ಸಂತರ್ಪಣೆ ಮಾಡ್ತಾಯಿದ್ದೀವಿ. ಬಟ್ ಇಲ್ಲಿ ಬಂದಾಗಿನ ನಮಗೆ ಒಳ್ಳೆಯದಾಗಿದೆ. ನಮಗೆ ಯಾವ ಥರ ನಡೀತಿದೆ ಸರ್? ವಿದುರಾಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನ ಜಾತ್ರೆನ ಈ ಸಾರಿ
ಸನ್ಮಾನ್ಯ ಶಾಸಕರಾದ ಪುಟ್ಟಸ್ವಾಮಿಗೌಡರು ಉದ್ಘಾಟನೆ ಮಾಡಿದ್ರು. ಪೊಲೀಸ್ ಇಲಾಖೆಯಿಂದ ಎಲ್ಲ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಸುಮಾರು ಒಂದು 15,000 ಜನ ಜಾತ್ರೆಗೆ ಸೇರಿದ್ರು. ಎಲ್ಲ ಸುಸೂತ್ರವಾಗಿ ಎಲ್ಲ ಕಾರ್ಯ ನಡೀತು. ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಇದೇ ವೇಳೆ ತಹಸೀಲ್ದಾರ್ ಅರವಿಂದ್ ಕೆಎಂ, ಮುಖಂಡರಾದ ರಾಜೇಂದ್ರ ಪ್ರಸಾದ್, ಶ್ರೀನಿವಾಸ ಗೌಡ ಹಾಗೂ ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.